ಶಿಕ್ಷಕ ವೃತ್ತಿಯು ಅತ್ಯಂತ ಪವಿತ್ರವಾದುದು. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಸಮಾಜದ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಕೆ. ವಿವೇಕಾನಂದ ಅವರು ತಿಳಿಸಿದರು. ಶ್ರೀ ಚಿಕ್ಕತಿಮ್ಮಯ್ಯ ಕೆರವರ ಅಭಿನಂದನಾ ಸಮಿತಿ ಮಂಡ್ಯ, ಸರ್ಕಾರಿ ಪ್ರೌಢಶಾಲೆ ಇಂಡುವಾಳು ದಕ್ಷಿಣ ವಲಯ ಮಂಡ್ಯ ತಾಲೂಕು ಇವರ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಅವಿರತ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ಹಿಂದಿ ಭಾಷಾ ಶಿಕ್ಷಕರಾದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಚಿಕ್ಕತಿಮ್ಮಯ್ಯ ಕೆ ಅವರಿಗೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭ ಮತ್ತು ವಯೋನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಕ್ಕತಿಮ್ಮಯ್ಯ ಅವರು 36 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವುದು ಹೆಮ್ಮೆಯ ವಿಷಯ. ಭಗವಂತ ಅವರಿಗೆ ನಿವೃತ್ತಿ ಜೀವನದಲ್ಲಿ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿ. ಇಂದು ಸರ್ಕಾರಿ ಮಟ್ಟದಲ್ಲಿ ಶಿಕ್ಷಕರ ಮೇಲೆ ಕೆಲಸದ ಒತ್ತಡ ಹೆಚ್ಚಿದ್ದರೂ ಯಾವುದೇ ರಜೆಗಳ ಆಸೆ ಮಾಡದೆ ಅವರು ಸಲ್ಲಿಸುತ್ತಿರುವ ಸೇವೆ ಅನುಪಮವಾದುದು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಂಡ್ಯ ಜಿಲ್ಲೆಯು ರಾಜ್ಯಕ್ಕೆ 5ನೇ ಸ್ಥಾನ ಪಡೆಯಲು ನಮ್ಮ ಶಿಕ್ಷಕರ ಬದ್ಧತೆಯೇ ಮುಖ್ಯ ಕಾರಣ. ಕಳೆದ ಬಾರಿ 20ನೇ ಸ್ಥಾನದಲ್ಲಿದ್ದ ಜಿಲ್ಲೆಯನ್ನು ಇಂದು 5ನೇ ಸ್ಥಾನಕ್ಕೆ ತರುವಲ್ಲಿ ಶ್ರಮಿಸಿದ ಎಲ್ಲಾ ಶಿಕ್ಷಕರಿಗೆ ಈ ಅಭಿನಂದನೆಗಳು ಸಲ್ಲಬೇಕು ಎಂದು ಶ್ಲಾಘಿಸಿದರು. ನಮ್ಮ ಚಿಕ್ಕತಿಮ್ಮಯ್ಯವರು 36 ವರ್ಷ ಸರ್ವಿಸ್ ಮಾಡಿ ಅವರು ನಿವೃತ್ತಿ ಹೊಂದ್ತಾ ಇರೋದು ದೇವರು ಭಗವಂತ ಅವರಿಗೆ ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಕೊಡ್ಲಿ, ಇನ್ನು ಆಯುಸ್ ಕೊಡ್ಲಿ. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡೋರೆ. ದಾನಕ್ಕೆಲ್ಲ ವಿದ್ಯಾದಾನ ಭಾರಿ ಅಮೂಲ್ಯ. ಇವತ್ತು ಈ ದೇಶದಲ್ಲಿ ಏನ್ ಬೇಕಾದ್ರೂ ಗೆಲ್ಬೋದು ವಿದ್ಯೆ ಒಂದಿದ್ರೆ. ವಿದ್ಯೆ ಮೋಸ್ಟ್ ಇಂಪಾರ್ಟೆಂಟು. ವಿದ್ಯೆ ಕಲಿಸಿದ ಗುರುಗಳಿಗೆ ನಾವು ಅವ್ರಿಗೆ ಕೈ ಜೋಡಿಸಿ ನಾವು ಅವ್ರಿಗೆ ಕೈ ಮುಗಿದು ನಾವು ಅವ್ರಿಗೆ ಮನವಿ ಮಾಡೋದು ಏನಂದ್ರೆ, ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿ ಪಾಪ ಇವತ್ತು ಏನಾಗಿದೆ, ಸರ್ಕಾರದ ಲೆವೆಲಲ್ಲಿ ಯಾವುದೇ ಬೇಸಿಗೆ ರಜಕ್ಕೆ ಅವ್ರಿಗೆ ರಜಾ ಕೊಡ್ತಾ ಇಲ್ಲ. ಯಾವ ರಜಾ ಇಲ್ಲ, ಬೇಸಿಗೆ ರಜಾ ಇಲ್ಲ, ದಸರಾ ರಜಾ ಇಲ್ಲ. ಯಾವ ರಜದಲ್ಲೂ ಅವ್ರಿಗೆ ಕೆಲಸ ಮಾಡಿ ಅಂತ ತುಂಬಾ ಒತ್ತಡ ಕೊಡ್ತಾ ಇದ್ದಾರೆ. ಇವತ್ತು ಜಾತಿ ಗಣತಿ ಆಗ್ಬೋದು, ಸೆನ್ಸಸ್ ಆಗ್ಬೋದು, ಮತ್ತೆ ಯಾವುದೇ ಮೋಟಿವೇಶನ್ ಮಾಡಕ್ಕೂ ಶಿಕ್ಷಕರನ್ನ ಇವತ್ತು ಬಳಸ್ಕೊತಾ ಇದ್ದಾರೆ. ಶಿಕ್ಷಕರಿಗೆ ಇವತ್ತು ರಜಾ ಅನ್ನೋದು ಅವ್ರಿಗೆ ಎಲ್ಲಿದೆ ಅಂತ ಹುಡ್ಕಂಗಾಗ್ಬಿಟ್ಟಿದೆ. ವ್ಯಾಲ್ಯುವೇಷನ್ ಮಾಡೋದು, 2ನೇ ಎಕ್ಸಾಮ್ ಮಾಡೋದು, 3ನೇ ಎಕ್ಸಾಮ್ ಮಾಡೋದು, ಹಿಂಗೆ ಒಂದಲ್ಲ ಒಂಥರ ಅವ್ರಿಗೆ ಶಿಕ್ಷಕರಿಗೆ ಗೋಳಾಗ್ಬಿಟ್ಟಿದೆ. ನನಗೆ ಶಿಕ್ಷಕರು ಪಾಪ ಸರ್ ನಮ್ಗೆ ಆಗ್ಲೇ 55 ವರ್ಷ ಆಗಿದೆ ಸರ್, 58 ವರ್ಷ ಆಗಿದೆ ಸರ್, ನಾನು ಸೆನ್ಸಸ್ ಮಾಡಕ್ಕೆ ಹೋಗ್ತಾ ಇದೀವಿ ಸರ್, ಲೊಕೇಶನ್ ನಮ್ಮ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲು ಈ ಲೊಕೇಶನ್ ತೋರಿಸ್ತಾ ಇಲ್ಲ ಸರ್, ಏನ್ ಮಾಡೋದು ಸರ್ ಅಂತ ತುಂಬಾ ಶಿಕ್ಷಕರು ನಮ್ಗೆ ಫೋನ್ ಕಾಲ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಡಿ.ಸಿ ಅವರು ಮತ್ತೆ ಸಿ.ಒ ಅವರು ಒತ್ತಡ ಆಗ್ತಾ ಇದ್ದಾರೆ. ನೀವು 10 ದಿವಸದೊಳಗೆ ಮುಗಿಸ್ಬೇಕು, 20 ದಿವಸದೊಳಗೆ ಕಂಟಿನ್ಯೂ ಮಾಡ್ಕೊಡ್ಬೇಕು, 20 ದಿವಸದೊಳಗೆಲ್ಲ ಮುಗಿಸ್ಲಿಲ್ಲ ಅಂದ್ರೆ ನನಗೆ ರಾಜ್ಯ ಸರ್ಕಾರದಿಂದ ಜಾಸ್ತಿ ಒತ್ತಡ ಆಗ್ತಾ ಇದೆ ಅಂದ್ಬಿಟ್ಟು ಇವ್ರಿಗೆ ನಮ್ಮ ಶಿಕ್ಷಕರ ಮೇಲೆ ಹೊರೆಯಾಗಿ ಒತ್ತಡ ಆಗ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ 5ನೇ ಸ್ಥಾನಕ್ಕೆ ಹೋಗಿರೋದು SSLCಯಲ್ಲಿ ತುಂಬಾನೇ ಸಂತೋಷವಾದ ವಿಚಾರ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ನಾನ್ ಗೆದ್ದಾಗ 2 ವರ್ಷದಿಂದ 20ನೇ ಸ್ಥಾನಕ್ಕೆ ಹೋಗಿತ್ತು. ನಮ್ಮಲ್ಲಿ ಎಲ್ಲ ಡಿ.ಸಿ ಅವರು ಎಲ್ಲ ಶಿಕ್ಷಕರನ್ನ ಎಲ್ಲ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ಬೈದ್ರು. ಯಾಕೆ ನೀವು 20ನೇ ಸ್ಥಾನಕ್ಕೆ ಹೋಗಿದೆ, ನನಗೆ ರಾಜ್ಯ ಸರ್ಕಾರದಿಂದ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಬೈತಾ ಇದ್ದಾರೆ. ಶಿಕ್ಷಣ ಸಚಿವರು ಬೈತಾ ಇದ್ದಾರೆ. 20ನೇ ಸ್ಥಾನಕ್ಕೆ ಹೋಗಿದೆ ಮಂಡ್ಯ ಜಿಲ್ಲೆ ಅಂತ ಎಲ್ಲರನ್ನೂ ಪದಾಧಿಕಾರಿಗಳು ಎಲ್ಲರನ್ನೂ ಮೀಟಿಂಗ್ ಮಾಡಿದ್ರು. ನಾನು ಸುಧಾ ಡಿ.ಸಿ ಅವ್ರಿಗೆ ಮನವಿ ಮಾಡಿದೆ, ಸರ್ ಕೆಲವು ಕರೋನಾದಿಂದ ಡಿಸ್ಟರ್ಬ್ ಆಗಿದ್ದಾರೆ ಮಕ್ಕಳು, ನೆಕ್ಸ್ಟ್ ಆ ತರ ಮಾಡದಂಗೆ ಒಳ್ಳೆ ರಿಸಲ್ಟ್ ತರ್ತೀವಿ ಅಂದ್ಬಿಟ್ಟು ನಮ್ಮ ಶಿಕ್ಷಕರು ಎಲ್ಲ ಮನವಿ ಮಾಡಿದ್ರು. ಹೋದ ವರ್ಷ 12ನೇ ಸ್ಥಾನಕ್ಕೆ ತಂದ್ರು, 20ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ತಂದ್ರು. ಆದ್ರೆ ಈ ವರ್ಷ ಅದಕ್ಕೂ ಮೀರಿ 5ನೇ ಸ್ಥಾನಕ್ಕೆ ಬಂದ್ರು.
ಮೈಸೂರು ಜಿಲ್ಲೆ 20ನೇ ಸ್ಥಾನಕ್ಕೆ ಹೋಗಿದೆ ಈ ಸಲ. ಮೈಸೂರು ಜಿಲ್ಲೆ ಎಲ್ಲ ಕಾಲೇಜು ಶಾಲೆಗಳು ಎಲ್ಲಾ ಕಡೆಯಿಂದ ಮೈಸೂರಿಗೆ ಹೋಗ್ತೀನಿ ಅಂತ ಮಕ್ಕಳು ಬರ್ತಾ ಇದ್ದಾರೆ. ನಾನು ಕಂಡಮ್ ಮಾಡ್ತಾ ಇಲ್ಲ ಮೈಸೂರು ಜಿಲ್ಲೆಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಂಡ್ಯ ಜಿಲ್ಲೆ ಉನ್ನತವಾಗಿ ನಮ್ಮ ಹಳ್ಳಿಗಾಡಲ್ಲಿ ಮಕ್ಕಳು, ನಮ್ಮ ರೈತರು ಮಕ್ಕಳಿದ್ದಾರೆ. ಯಾವುದೇ IT BT ಸಾಫ್ಟ್ವೇರ್ ಕಂಪ್ನಿ ಇಲ್ಲ ನಮ್ಮಲ್ಲಿ. ಭತ್ತ, ಕಬ್ಬು, ರಾಗಿ 3 ಬಿಟ್ರೆ ನೀವೇನು ಬೆಳೆಯಲ್ಲ ನಮ್ಮ ರೈತರು ಮಕ್ಕಳು ಹಳ್ಳಿಗಾಡಿಂದ ಬಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ 100% ರಿಸಲ್ಟ್ ತಗೊಂಡಿರೋದು, 97.4 ತಗೊಂಡಿರೋದು ನಮ್ಗೆಲ್ಲ ಸಂತೋಷವಾದ ವಿಚಾರ. ಶಿಕ್ಷಕರಿಗೆ ಸಲ್ಲಬೇಕು ಇದೆಲ್ಲ ಪೂರ್ತಿ. ಈ ಚಪ್ಪಾಳೆ ಮತ್ತೆ ಈ ಸ್ವಾಗತ ಇಷ್ಟೂ ಸುಧಾ ಶಿಕ್ಷಕರು ಮತ್ತೆ ಪೇರೆಂಟ್ಸ್ ಮಕ್ಕಳಿಗೆ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀ ಚಿಕ್ಕತಿಮ್ಮಯ್ಯ ಕೆ ಅವರು, ದಕ್ಷಿಣ ಕನ್ನಡದ ನಾವರ ಶಾಲೆಯಲ್ಲಿ ಆರಂಭವಾದ ನನ್ನ ವೃತ್ತಿ ಬದುಕು ಇಂದು ಇಂಡುವಾಳುನಲ್ಲಿ ಸಾರ್ಥಕತೆ ಪಡೆದಿದೆ. ಚಾಮಲಾಪುರ ಶಾಲೆಯಲ್ಲಿ 11 ವರ್ಷಗಳ ಕಾಲ ಕೇವಲ ಶಿಕ್ಷಕನಾಗಿ ಅಲ್ಲದೆ ಆ ಊರಿನ ಮಗನಂತೆಯೇ ಸೇವೆ ಸಲ್ಲಿಸಿದ್ದು ನನ್ನ ಜೀವನದ ಸ್ಮರಣೀಯ ಹಂತ ಎಂದರು. ಬಸರಾಳು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಂದಿನ ದಕ್ಷ ಡಿನಿಪಿಐ ಗೋಪಾಲ್ ಗೌಡರು ಶಾಲೆಗೆ ಭೇಟಿ ನೀಡಿ ನನ್ನ ಆಡಳಿತವನ್ನು ಕಂಡು ಬೆನ್ನು ತಟ್ಟಿದ್ದು ಇಂದಿಗೂ ಹೆಮ್ಮೆಯ ವಿಷಯ ಎಂದರು. ನಂತರ ಆರ್ ರಘುನಂದನ್ ಹಾಗೂ ಯಾಲಕಿಗೌಡರಂತಹ ಅಧಿಕಾರಿಗಳ ಮಾರ್ಗದರ್ಶನ ನನ್ನ ವೃತ್ತಿ ಜೀವನಕ್ಕೆ ಆನೆಬಲ ನೀಡಿತು ಎಂದು ಸ್ಮರಿಸಿದರು. ಮಕ್ಕಳಿಗೆ ಹಿಂದಿ ಭಾಷೆಯಲ್ಲಿ ಆಸಕ್ತಿ ಮೂಡಿಸಿ 100ಕ್ಕೆ 100 ಅಂಕ ಪಡೆಯುವಂತೆ ಪ್ರೇರೇಪಿಸಿದ್ದು ಸಾರ್ಥಕತೆ ನೀಡಿದೆ. ಈ ಬಾರಿಯೂ ನಮ್ಮ ವಿದ್ಯಾರ್ಥಿನಿ ಚೈತ್ರ 100ಕ್ಕೆ 100 ಅಂಕ ಗಳಿಸಿರುವುದು ನನ್ನ ನಿವೃತ್ತಿ ಜೀವನಕ್ಕೆ ಅತ್ಯುತ್ತಮ ಉಡುಗೊರೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರಪ್ರಥಮ ಬಾರಿಗೆ ಮಂಗಳೂರು ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ನಾವರ ಶಾಲೆಗೆ ಶಿಕ್ಷಕರಾಗಿ ಕರ್ತವ್ಯದ ಮೇಲೆ ಹಾಜರಾದೆ. ಅಲ್ಲಿಯ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ, ಪೋಷಕರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ವಿಚಾರವನ್ನ ವಿಚಾರಿಸಬೇಕಾದ್ರೆ ಮಕ್ಕಳುಗಳಿಗೆ ಸಿಹಿ ತಿಂಡಿಯನ್ನ ವಿತರಿಸಿ ಆ ನಂತರ ಗುರುಗಳ ಜೊತೆಯಲ್ಲಿ ಬಂದ ವಿಚಾರವನ್ನ ಮಾತನಾಡುವಂತ ಸೌಜನ್ಯ ಆ ಜನಕ್ಕಿತ್ತು. ಅಂತಹ ಒಂದು ಜಾಗದಲ್ಲಿ ನನ್ನ ಒಂದು ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡೋದು ಬಹಳ ಸಂತೋಷಮಯವಾದಂತ ಒಂದು ವಿಷಯವಾಗಿದೆ. ಹಾಗೆ ಅಲ್ಲಿಂದ ಬಂದ್ರೆ ಇಲ್ಲಿ ಚಾಮಲಾಪುರ ಶಾಲೆಯಲ್ಲೂ ಕೂಡ 11 ವರ್ಷಗಳ ಕಾಲ ಆ ಶಾಲೆಯ ಶಿಕ್ಷಕ ಅಲ್ಲ, ಊರಿನ ಮಗನಾಗಿ ನಾನು ಅಲ್ಲಿ ಅತ್ಯುತ್ತಮವಾದಂತ ಚಾಮಲಾಪುರ ಶಾಲೆಯಲ್ಲಿ, ಮಂಡ್ಯ ತಾಲೂಕು ಚಾಮಲಾಪುರ ಶಾಲೆಯಲ್ಲಿ ಅತ್ಯುತ್ತಮವಾದಂತ ಸೇವೆಯನ್ನ ಮಾಡಿರುವಂತದ್ದು ನನಗೆ ಇಂದೂ ಕೂಡ ಸ್ಮರಣೀಯವಾದಂಥದ್ದು. ಹಾಗೆ ಈ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ 2004ರಲ್ಲಿ ಬಸರಾಳ್ ಶಾಲೆಗೆ ಪದವೀಧರ ಮುಖ್ಯ ಶಿಕ್ಷಕರಾಗಿ ನಾನು ಕರ್ತವ್ಯದ ಮೇಲೆ ಹಾಜರಾದಾಗ 2015 ಜನವರಿ ಮಾಯಿಯಲ್ಲಿ ನಮ್ಮ ಜಿಲ್ಲೆಗೆ ಬಹಳ ಅತ್ಯುತ್ತಮ ಹೆಸರನ್ನ ಪಡೆದಂತ ಗೋಪಾಲಗೌಡರವರು DDPI ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಆ ಒಂದು ಸಮಯದಲ್ಲಿ ಶಾಲೆಯ ಆಡಳಿತವನ್ನ ಗಮನಿಸಿ, ನಿಜಕ್ಕೂ ಇಂಥ ಒಂದು ಶಾಲೆಯಲ್ಲಿ ನೀವು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರೋದು ಬಹಳ ಸಂತೋಷಕರವಾದಂಥ ವಿಚಾರ. ಅಂತಹ ಒಂದು ಸುದ್ದಿಯನ್ನ ಹೇಳ್ತಾ ಅವರು ನನಗೆ ಬೆಂತಟ್ಟು ಹೋದ್ರು. ಅದು ಬಹಳ ಖುಷಿಯನ್ನ, ಹೆಮ್ಮೆಯನ್ನ ತರುವಂತಹ ವಿಚಾರ. ನಮ್ಮ ಮಂಡ್ಯ ಜಿಲ್ಲೆಗೆ ಅಂತಹ ಗೋಪಾಲ್ ಗೌಡ್ರಂತಹ DDPI ಈ ಹಿಂದೆನೂ ಕೂಡ ಬಂದಿರಲಿಲ್ಲ, ಮುಂದೆನೂ ಬರುವುದಿಲ್ಲ. ಅವ್ರು ನಮ್ಮ ಜಿಲ್ಲೆಗಿದ್ದಂತಹ ಒಂದು ಬಹಳ ಅಪರೂಪದ ಕೊಡುಗೆ. ಜೊತೆಗೆ ನಮ್ಗೆ ರಘುನಂದನ್ ಅನ್ನುವಂತ DDPI ಅವರು ಕೂಡ ಅತ್ಯುತ್ತಮವಾದಂತಹ ಒಂದು ನಮ್ಮ ಸೇವೆಯನ್ನ ಪ್ರಶಂಸಿಸಿ ನಮ್ಮ ಶಾಲೆಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯದರ್ಶಿಯವರಾದಂತಹ ಯಾಲಕಿಗೌಡರವರು ಹಾಗೂ ಈ SR ರಘುನಂದನ್ ಸರ್ ಅವರು ಬಹಳ ಜೋಡಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ರಾಜಾರಾಣಿ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಸೇವೆಯನ್ನ ಮಾಡಿ ನಮಗೆ ಉತ್ತಮವಾದಂತ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಹಾಗಾಗಿ ಈ ಶಾಲೆಗೆ ಬಂದಾಗ್ಲೂ ಕೂಡ ನನಗೆ ಈ ಇಂಡುವಾಳ್ ಶಾಲೆಯಲ್ಲೂ ಕೂಡ ಉತ್ತಮವಾದಂತಹ ಒಂದು ಸೇವೆ ಸಲ್ಲಿಸಿದ್ದೇನೆ. ಮತ್ತೆ ಮಕ್ಕಳಿಗೆ ಹಿಂದಿ ಭಾಷೆಯಲ್ಲಿ ಹಲವಾರು ಮಕ್ಕಳು 100 ಅಂಕಗಳಿಗೆ 100 ಅಂಕವನ್ನ ಗಳಿಸಿದ್ದಾರೆ.
ಅಂತ ಒಂದು ವಿಚಾರವನ್ನ ಇಂಥ ವೇದಿಕೆಯಲ್ಲಿ ನಾನು ಹೇಳಿಕೊಳ್ಳಲು ಬಹಳ ಹೆಮ್ಮೆ ಪಡ್ತೇನೆ. ಈ ವರ್ಷನೂ ಕೂಡ 2025-26ನೇ ಸಾಲಿನಲ್ಲಿ ಇಡೀ 6 ವಿಷಯಗಳಲ್ಲಿ ಹಿಂದಿ ವಿಷಯದಲ್ಲಿ ಚೈತ್ರ ಎಂಬ ಒಂದು ವಿದ್ಯಾರ್ಥಿನಿಗೆ 100 ಅಂಕಕ್ಕೆ 100 ಅಂಕಗಳನ್ನ ನಾನು ಪಡೆದುಕೊಂಡಿದ್ದೇನೆ. ಈಗೊಂದು ಸಂದರ್ಭದಲ್ಲಿ ಏನು ಹಿಂದೆಯೂ ಕೂಡ 100ಕ್ಕೆ 100 ಅಂಕಗಳನ್ನ ಪಡೆದು ವೇದಿಕೆಯಲ್ಲಿ ನಾನು ಪ್ರಶಂಸೆಯನ್ನ ಸನ್ಮಾನವನ್ನ ಮಕ್ಕಳಿಗೂ ಕೂಡ ದೊರಕಿಸಿ ನಾನು ಕೂಡ ಪಡೆದುಕೊಂಡಿರುವಂತಹ ಒಂದು ಹೆಮ್ಮೆ ನನಗೆ ಬಹಳ ಇಂದು ಕೂಡ ಖುಷಿ ಕೊಡುವಂತಹ ವಿಚಾರ. ಈ ಒಂದು ಬಳಗದಲ್ಲಿ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರು, ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಂತರ ಮಂಡ್ಯ ತಾಲೂಕು ದಕ್ಷಿಣ ವಲಯದ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಮಂಗಳ, ಮುಖ್ಯ ಶಿಕ್ಷಕಿ ಡಾ ಮಂಗಳ, ಸಂಘದ ಕಾರ್ಯದರ್ಶಿ ಶಿವಕುಮಾರ್, ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ನಾರಾಯಣ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಡಿ ರಮೇಶ್, ಶಿಕ್ಷಕರಾದ ಹುಸ್ಕೂರ್ ಕೃಷ್ಣೇಗೌಡ, ಕೊತ್ತತ್ತಿ ರಾಜು, ಕಸಾಪ ಅಧ್ಯಕ್ಷ ಚಂದ್ರಲಿಂಗು, ಚಿಕ್ಕತಿಮ್ಮಯ್ಯ ದಂಪತಿಗಳು ಇದ್ದರು. ಮಂಡ್ಯ ನಗರದಲ್ಲಿರುವ ಜನತಾ ಶಿಕ್ಷಣ ಟ್ರಸ್ಟ್ನ ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ಎಚ್ಪಿ ತೇಜಸ್ವಿನಿ ವಿದ್ಯಾರ್ಥಿನಿಯು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿರುವ ಹಿನ್ನೆಲೆಯಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ್ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿನಿ ಎಚ್ಪಿ ತೇಜಸ್ವಿನಿ ಮಾತನಾಡಿ, ಪಿಇಟಿ ಅಧ್ಯಕ್ಷರಾದ ವಿಜಯ ಆನಂದ್ ಅವರ ಸಮ್ಮುಖದಲ್ಲಿ ಅಭಿನಂದನೆ ಸ್ವೀಕರಿಸುತ್ತಿರುವುದು ತುಂಬಾ ಖುಷಿಯಾಗುತ್ತಿದೆ. ಈ ಕಾಲೇಜಿನಲ್ಲಿ ಓದುವಾಗ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನ ಹಾಗೂ ಕೌಶಲ್ಯ ಜ್ಞಾನ ನೀಡಿದ್ದನ್ನು ಸದುಪಯೋಗಪಡಿಸಿಕೊಂಡೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಥಮ ಫಲಿತಾಂಶ ಪ್ರಕಟಗೊಂಡಾಗ ಅಂಕಗಳು ಕಡಿಮೆ ಬಂದಿವೆ ಎಂದು ಅನಿಸಿತು. ಆಗ ಉಪನ್ಯಾಸಕರ ಮತ್ತು ಪೋಷಕರ ಮಾರ್ಗದರ್ಶನದಲ್ಲಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ 19 ಅಂಕಗಳು ಹೆಚ್ಚಳವಾಗಿದ್ದು 581 ಅಂಕಗಳನ್ನು ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ನುಡಿದರು. ಕನ್ನಡ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಪರೀಕ್ಷೆ ಎದುರಾದಾಗ ಭಯಪಡದೆ ಶಾಂತಚಿತ್ತ ಮತ್ತು ಏಕಾಗ್ರತೆಯಿಂದ ಪರೀಕ್ಷೆಯನ್ನು ಎದುರಿಸುವ ಮನೋಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ ಹೇಳಿ. ನಾನು PU ಕಾಲೇಜ್ ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಸೆಕೆಂಡ್ PUಲಿ ಮಂಡ್ಯ ಡಿಸ್ಟ್ರಿಕ್ಗೆ ಫಸ್ಟ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಈ ಕಾಲೇಜು ತುಂಬ ಚೆನ್ನಾಗಿ ವಿದ್ಯೆಯನ್ನು ಹೇಳ್ಕೊಟ್ಟಿದೆ. ಎಲ್ಲ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಸಿಬ್ಬಂದಿ ವರ್ಗದವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ನಮಗೇನೇ ಡೌಟ್ಸ್ ಇದ್ರೂ ಮತ್ತೆ ಹೋಗಿ ಕೇಳಿದ್ರೆ ಯಾರೂ ಕೋಪ ಮಾಡ್ಕೊಳ್ಳಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಲೆಕ್ಚರರ್ಸು ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸ್ತಾರೆ. ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವ್ರು ನಮ್ಮಮ್ಮ, ಇವ್ರ ಸಪೋರ್ಟು ತುಂಬಾ ಇತ್ತು ನನಗೆ. ನಾನು ಏನೇ ಇವತ್ತು ಎಕ್ಸಾಮ್ ಬರೆದಿರ್ಬೋದು ಅಥವಾ ಮಾರ್ಕ್ಸ್ ಬಂದಿರ್ಬೋದು, ಎಲ್ಲದಕ್ಕೂ ಇವರೇ ಕಾರಣ. ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅನ್ನಲ್ಲ. ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ. ನಾನು ಏನು ತೊಗೋತೀನಿ ಅಂದರೂ ಮಾಡಿಸ್ತಾರೆ. ಅದಕ್ಕೋಸ್ಕರ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿಗೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಇಲ್ಲಿ ಬಂದು ನಿಂತಿದ್ರು ಅದಕ್ಕೆಲ್ಲ ಕಾರಣ ಈ ಕಾಲೇಜು, ಪ್ರಿನ್ಸಿಪಲ್ ಸರು, ನನ್ನಮ್ಮ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರು ಬಂದು ಕಾಲೇಜಿಗೆ ಅಭಿನಂದನೆ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕಿಷ್ಟ. ಎಕ್ಸಾಮ್ ಟೈಮ್ ಅಂತ ಬಂದಾಗ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಎಷ್ಟು ತಲೆಗೆ ಹೋಗುತ್ತೋ ಅಷ್ಟನ್ನೇ ಓದಿ. ತಲೆ ಕೆಡಿಸ್ಕೊಂಡು ನನಗಿಷ್ಟೇ ನಂಬರ್ ಬೇಕು ಅಂತ ಹೇಳಿ ಓದೋದು ಅವಶ್ಯಕತೆ ಇರಲ್ಲ. ಆಮೇಲೆ ಎಕ್ಸಾಮ್ ಬರೆದಿದ್ದಾದ್ಮೇಲೆ ನನಗಿಷ್ಟೇ ನಂಬರ್ ಬರುತ್ತೆ ಅಂತ ಯಾರೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಬರೆದಿರ್ತೀರಾ, ರಿಸಲ್ಟ್ ಬರೋದು ಬಂದೇ ಬರುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಎಕ್ಸಾಮ್ ಇರುತ್ತೋ ಅದಕ್ಕೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಯಾರೂ ಕೂಡ ಎಕ್ಸಾಮ್ದು ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಯಕ್ರಮದಲ್ಲಿ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ ಆನಂದ್, PU ಕಾಲೇಜಿನ ಪ್ರಾಂಶುಪಾಲ ಸಣ್ಣಮುಗ, ಉಪನ್ಯಾಸಕರು ಹಾಜರಿದ್ದರು. ಪ್ರಥಮ ದರ್ಜೆ ಗುತ್ತಿಗೆದಾರ ಚೊಟ್ಟನಹಳ್ಳಿ ಜಿ. ಚಂದ್ರು ಅವರು ಅಕಾಲಿಕ ಮರಣ ಹೊಂದಿದ್ದು, ಅವರ ಕುಟುಂಬಕ್ಕೆ ಗುತ್ತಿಗೆದಾರರ ಪರಿಹಾರ ನಿಧಿಯಿಂದ 10 ಲಕ್ಷ ರುಗಳ ಚೆಕ್ಕನ್ನು ಅವರ ಪತ್ನಿ YR ರಾಧಾ ಅವರಿಗೆ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ MH ಯತಿರಾಜ್ ಅವರು ಕಲ್ಲಹಳ್ಳಿಯಲ್ಲಿರುವ ಅವರ ನಿವಾಸಕ್ಕೆ ತೆರಳಿ ವಿತರಿಸಿದರು.
ಬಳಿಕ ಮಾತನಾಡಿದ ಅವರು, ರಾಜ್ಯ ಹಾಗೂ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪರಿಶ್ರಮದಿಂದ ಅವರ ಕುಟುಂಬಕ್ಕೆ ಆಧಾರವಾಗಲಿ ಎಂದು ನೇರವಾಗಿ ಚೆಕ್ ಅನ್ನು ತಲುಪಿಸಲಾಗಿದೆ. ಈ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಅವರ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಲಿ ಎಂದು ಜಿಲ್ಲಾ ಗುತ್ತಿಗೆದಾರರ ಸಂಘ ಅಳಿಲು ಸೇವೆ ಮಾಡಿದೆ. ಅವರ ಎಲ್ಲಾ ದಾಖಲಾತಿಗಳನ್ನು ಸಂಗ್ರಹಿಸಿ ಹಾಗೂ ಅವರನ್ನು ಎಲ್ಲೂ ಅಲೆದಾಡಿಸದೆ ಗುತ್ತಿಗೆದಾರರ ಪರಿಹಾರ ನಿಧಿಯಿಂದ ಹಣ ಮಂಜೂರು ಮಾಡಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಚಂದ್ರೂರವರು ನಿಧನ ಹೊಂದಿದ್ರು. ಅವರ ಧರ್ಮಪತ್ನಿಯವರಿಗೆ ನಮ್ಮ CBF ಫಂಡಿಂದ 10 ಲಕ್ಷ ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಜಮಾ ಮಾಡಿಸಿದ್ದೀವಿ. ಇದು ರಾಜ್ಯ ನಮ್ಮ ಗುತ್ತಿಗೆದಾರ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದಿಂದ ನಮ್ಮ ಪರಿಶ್ರಮದಿಂದ ನಾವು ಅವ್ರಿಗೆ ಏನು ತಲುಪಬೇಕೋ ಅದನ್ನು ನೇರವಾಗಿ ಅವ್ರನ್ನ ನೀವು ಮಾಹಿತಿ ತೊಗೊಳ್ಬೋದು. ಅಕ್ಕ ನಿಮಗೆ ನೇರವಾಗಿ ಬಂದು ತಲುಪಿದೆಯಲ್ವ ಅಮೌಂಟು? ಆಮೇಲೆ ಇದರಲ್ಲಿ ಯಾರೂ ಲಂಚ ಪಂಚ ಏನು ಕೇಳಿಲ್ಲ, ಯಾರು ನೇರವಾಗಿ ನಿಮ್ಗೆ ತಲುಪಿಸಿದೆಯಲ್ವಾ ಅಕೌಂಟ್ಗೆ? ನೋಡಿ, ನಾವು ಇದೇ ಥರ ಯಾರೇ ಗುತ್ತಿಗೆದಾರರು ಲೈಸೆನ್ಸು ರನ್ನಿಂಗ್ ಇದ್ದು ಅವರು ಇಷ್ಟಪಟ್ಟಿದ್ರೆ ಅವರು ನೇರವಾಗಿ ನಮ್ಮ ಗುತ್ತಿಗೆದಾರ ಸಂಘ ನೇರವಾಗಿ ಹೋಗಿ ನಮ್ಮ ಜಿಲ್ಲಾ ಗುತ್ತಿಗೆದಾರ ಸಂಘ ನಮ್ಮ ಆಡಳಿತ ಮಂಡಳಿ ನೇರವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಈ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವಿಷಯ ನಮ್ಮ ಸೆಕ್ರೆಟರಿಗಳು ಮಾತಾಡ್ತಾರೆ. ಅಂದರೆ ಆ ಕುಟುಂಬ ನೋವಲ್ಲಿರ್ತದೆ. ಈ ಒಂದು 10 ಲಕ್ಷನ ಕೂಡ ನಾವು ಮಾಡಿರೋದು ರಾಜ್ಯ ಮತ್ತು ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಕೂಡ ಎಲ್ಲ ಜಿಲ್ಲಾ ಗುತ್ತಿಗೆದಾರ ಸಂಘ ಹೇಳಿದಾಗ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘ ಒಪ್ಪಿಗೆ ಮತ್ತು ಸರ್ಕಾರವು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟು ಸತ್ತ ಕುಟುಂಬ ಅಂದರೆ ಅವ್ರಿಗೆ ಆಧಾರವಾಗಿರಲಿ, ಮಕ್ಕಳ ಎಜುಕೇಷನ್ ಒಂದು ಅಕಾಲಿಕ ಮರಣ ಹೊಂದಿದಾಗ ಮುಂದೆ ಅವ್ರದ್ದು ಒಂದು ಭವಿಷ್ಯ ಭಾಳ ಕಷ್ಟಕರವಾಗಿರ್ತದೆ. ಆಗ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಸಂಘದ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ, 10 ಲಕ್ಷ ಪರಿಹಾರ ನಿಧಿಯನ್ನು ನಮ್ಮ CBF ಫಂಡಿಂದ ಅವರಿಗೆ ನೇರವಾಗಿ ಕೊಡಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕೂಡ ಒಂದು ಸಿಂಗಲ್ MP ಕೂಡ ಅವ್ರ ಹತ್ರ ಈಸ್ಕೊಳ್ತೇನೆ, ಅವ್ರನ್ನ ಎಲ್ಲೇ ಒಂದು ಆಫೀಸ್ ಕೂಡ ತಿರುಗಿಸ್ತೇನೆ. ನಮ್ಮ ಜಿಲ್ಲಾ ಗುತ್ತಿಗೆದಾರರ ಸಂಘ ಅವ್ರ ಹತ್ರ ಒಂದು ದಾಖಲೆಗಳನ್ನು ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವೇ ಹೋರಾಟ ಮಾಡಿ ಅವ್ರಿಗೆ ಹಣನ ತಲುಪಿಸಿದ್ದೀವಿ. ಅಮ್ಮ, ಇದ್ರಲ್ಲಿ ಯಾರಿಗೂ ಏನು ನೀವೇನು ಇದು ಮಾಡಿದ್ರೆ ಮನ ತಲುಪೈತೆ, ಯಾರು ನಿಮಗೆ ನಮಗೆ ಅಷ್ಟು ಕೊಡಿ ಅದು ಕೊಡಿ ಇದು ಕೊಡಿ ಯಾರು ಕೇಳಿರತ್ತಾನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ, ನಿರ್ದೇಶಕರಾದ LN ನಂಜುಂಡಪ್ಪ, ಚೆನ್ನೇಗೌಡ, DB ಹನುಮಂತೇಗೌಡ ಹಾಜರಿದ್ದರು. ಕರ್ನಾಟಕ ಸಂಘದಿಂದ ಶ್ರೀಮತಿ ತಾಯಮ್ಮ ಹನಕೆರೆ ಕೆ. ಬೋರಯ್ಯ ಸಮಾಜಮುಖಿ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 4ರಂದು ಸಂಜೆ 5 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀಮತಿ ತಾಯಮ್ಮ ಹನಕೆರೆ ಕೆ. ಬೋರಯ್ಯ ಹೆಸರಿನಲ್ಲಿ ಕೊಡಮಾಡುವ ಮೊದಲ ವರ್ಷದ ಸಮಾಜಮುಖಿ ಪುರಸ್ಕಾರಕ್ಕೆ ಕಣ್ವ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ವೈದ್ಯ ಡಾ. HM ವೆಂಕಟಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ. ನಿರ್ಮಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವರು. ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡುವರು. ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ. ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ CS ಪುಟ್ಟರಾಜು, ವಿಧಾನಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ ಬಿ. ರಾಮಕೃಷ್ಣ, ಮನ್ಮುಲ್ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ BR ರಾಮಚಂದ್ರ ಭಾಗವಹಿಸುವರು. ವಿಧಾನಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ KT ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳಾಡುವರು. JDS ಮುಖಂಡ ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕ HB ನಾಗಪ್ಪ ಹನಕೆರೆ ಗೌರವ ಉಪಸ್ಥಿತಿ ವಹಿಸುವರು ಎಂದು ವಿವರಿಸಿದರು. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಮತ್ತೆ 2 ಪ್ರಶಸ್ತಿಗಳು ಸೇರ್ಪಡೆಗೊಳ್ತಾ ಇದ್ದಾವೆ. ಅದರಲ್ಲಿ 4ನೇ ತಾರೀಕು ಶ್ರೀಮತಿ ತಾಯಮ್ಮ ಹನಕೆರೆ ಕೆ. ಬೋರಯ್ಯ ಅನ್ನುವವರ ಹೆಸರಿನಲ್ಲಿ ಸಮಾಜ ಪುರಸ್ಕಾರ ಅನ್ನುವ ಒಂದು ಪ್ರಶಸ್ತಿಯನ್ನು ಮೊದಲನೇ ವರ್ಷ ಪ್ರದಾನ ಮಾಡ್ತಾ ಇದ್ದೇವೆ. ಈ ಸಮಾಜ ಪುರಸ್ಕಾರಕ್ಕೆ, ಸಮಾಜಮುಖಿ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥವರು ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾ. HM ವೆಂಕಟಪ್ಪನವರು. ಅವರು ಡಯಾಗ್ನೋಸ್ಟಿಕ್ ಸೆಂಟರ್ ತೆಗೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಅವ್ರನ್ನ ಪರಿಗಣಿಸ್ತಾ ಇಲ್ಲ. ಅವರು ತಮ್ಮ ಹುಟ್ಟೂರು ವಂಗನೂರು, ಚನ್ನಪಟ್ಟಣ ತಾಲೂಕಿನ ವಂಗನೂರಿನಲ್ಲಿ ತಾವು ಓದಿದ ಶಾಲೆ ಇತ್ತಲ್ಲ, ಸರ್ಕಾರಿ ಶಾಲೆ, ಅದನ್ನು ತುಂಬ ಒಂದು 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಹೈಟೆಕ್ ಸರ್ಕಾರಿ ಶಾಲೆಯನ್ನಾಗಿ ಮಾಡಿ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದೆ, ಸ್ಪೋರ್ಟ್ಸ್ ಟೀಚರ್ಸ್ನ ನೇಮಕ ಮಾಡಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪುದುವಟ್ಟಾಗಿ ಕೆಲವನ್ನು ಇಟ್ಟು, ಹಣವನ್ನು ಪುದುವಟ್ಟಾಗಿಟ್ಟು ಅದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.
ಹೀಗಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಉಂಟು ಮಾಡಿರ್ತಕ್ಕಂಥ ವಿಷಯ. ಅದರ ಜೊತೆಗೆ ಅವರು ನಮ್ಮ ಮಂಡ್ಯದಲ್ಲಿ ಇದ್ದರು ಅನ್ನುವಂಥದ್ದು 1970ರ ದಶಕದಲ್ಲಿ 80ರ ದಶಕದಲ್ಲಿ ಮಂಡ್ಯದ ನಮ್ಮ ಆಸ್ಪತ್ರೆಯಲ್ಲಿ ಅವರು ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬದಿಂದ ಬಂದಿದ್ದಂಥ ಅವರು ಈ ಮಂಡ್ಯದ ಸುತ್ತಮುತ್ತಲಿನ ಅನೇಕ ರೈತಾಪಿ ಕುಟುಂಬದವರಿಗೆ ಒಂದು ರೀತಿಯ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡು ಅವರಿಗೆಲ್ಲ ಉಚಿತವಾಗಿ ಅವರು ಮನೆಯಲ್ಲಾಗಲಿ ಆಸ್ಪತ್ರೆಯಲ್ಲಾಗಲಿ ಭಾಳ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದದ್ದನ್ನು ನಾನು ಕಂಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ನಾನು ಅವರ ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಅಂಥವ್ರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಯಾರ ಹೆಸರಿನಲ್ಲಿ ಅಂದರೆ ಶ್ರೀಮತಿ ತಾಯಮ್ಮ ಅನಕೆರೆ ಬೋರಯ್ಯ ಇವರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಅವರ ಭಾವ ಮತ್ತು ಮಾವ ಎರಡೂ ಕೂಡ ಅಷ್ಟೇ. ಅಕ್ಕನ ಗಂಡನೂ ಹೌದು, ಅವರ ಅಳಿಯನೂ ಕೂಡ ಹೌದು, ಅಲ್ಲ ಅವರ ಹೆಣ್ಣು ಕೊಟ್ಟ ಮಾವನೂ ಕೂಡ ಅವರು. ಈ ಬೋರಯ್ಯನವರು ನೀವೊಂದು ಕಾಲಕ್ಕೆ ಶಂಕರಗೌಡರ ಕಾಲದ ರಾಜಕಾರಣಿ ಇವರು. ಶಂಕರಗೌಡರು ಕಾಲದಲ್ಲಿ 1970-80ರ ದಶಕದಲ್ಲಿ ನಾನು ನೋಡ್ತಾ ಇದ್ದಂಥ ಆ ಭಾಗದ ಅನಕೆರೆ ಮಾದಪ್ಪನವ್ರು ಇರ್ಬೋದು, ನಮ್ಮ ಈ ಬೋರಯ್ಯನವ್ರು ಇರ್ಬೋದು, ಜಿ ಕೆ ಕೆಂಪೇಗೌಡರು ಇರ್ಬೋದು, ಅವರು ಒಂದು 3-4 ಜನ ಆ ಭಾಗದಲ್ಲಿ ಕಚ್ಚಿಗೆರೆ ಅನಕೆರೆ ಮುಂತಾದ ಭಾಗಗಳಲ್ಲಿ ಆವತ್ತಿನ ಕಾಲಕ್ಕೆ ಅವರು ದೊಡ್ಡ ಲೀಡರ್ಸ್ ಅವರು. ಅವ್ರಿಗೆ ಹೇಳ್ಬಿಟ್ರೆ ಆ ಭಾಗದ ಜನಕ್ಕೆಲ್ಲ ಹೇಳಿದಾಗ ಆಗ್ತಾಯಿತ್ತು ಅಂತ, ಆ ರೀತಿಯ ಒಂದು ವಾತಾವರಣ ಇತ್ತು ರಾಜಕಾರಣದಲ್ಲಿ. ಒಂದೊಂದು ಭಾಗದಲ್ಲಿ ಕೆಲವರು ಮುಖ್ಯವಾಗಿರ್ತಕ್ಕಂಥವ್ರು ಇದ್ದರು, ಅವ್ರನ್ನ ಕರೆಸಿ ನಮಗೆ ಒಟ್ಟು ಕೊಡಿ ಅಂತ ಅವಲಂಬಿಸ್ತಾ ಇದ್ದರು. ಎಲ್ಲ ಪಕ್ಷದಲ್ಲೂ ಕೂಡ ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಆದ್ದರಿಂದ ಅಲ್ಲೇನು ಭ್ರಷ್ಟತೆ ಆಗ ಕಡಿಮೆ ಇತ್ತು. ಈಗ ಮನೆಗೊಬ್ಬರು ಲೀಡರ್ಗಳು ಕೂಡ ಉಟ್ಕೊಂಡಿದ್ದಾರೆ. ಈಗ ಆ ವ್ಯವಸ್ಥೆಯೆಲ್ಲ ಬದಲಾವಣೆ ಆಗಿದೆ. ಆದರೆ ಅವತ್ತು ಇವರೆಲ್ಲ ಬೋರಯ್ಯನವರು ಇಂಥ ಅನೇಕ ಜನ ಶಂಕರಗೌಡರಿಗೆ ಹೆಗಲೆಣೆಯಾಗಿ ನಿಂತ್ಕೊಳ್ಳದೆ ಹೋಗಿದರೆ ಅವರು ಈ ಸಮಾಜದ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಅಂಶ. ಹಾಗೆ ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚಂದಗಾಲು ಪಿ ಲೋಕೇಶ್, ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ ಎಚ್.ಬಿ. ನಾಗಪ್ಪ ಹನಕೆರೆ, ಎ.ಜೆ. ವತ್ಸಲ ಇದ್ದರು. ನಟ ಸಾರ್ವಭೌಮ ಡಾ. ರಾಜ್ಕುಮಾರ್ ಅವರ ಸ್ಮಾರಕ ಸಂಬಂಧ ವಿವಾದಾತ್ಮಕ ಹೇಳಿಕೆ ನೀಡಿದ ಚೇತನ್ ಅಹಿಂಸಾ ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ಕೆ. ರಮೇಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾ. ರಾಜ್ಕುಮಾರ್ ಅವರ ಸ್ಮಾರಕ ಅವರ ಕುಟುಂಬದ ಆಸ್ತಿಯಲ್ಲ, ಅದು ರಾಜ್ಯ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕಂಠೀರವ ಸ್ಟುಡಿಯೋಗೆ ಸೇರಿದ ಆಸ್ತಿಯಾಗಿದೆ ಎಂದರು. ಸರ್ಕಾರದಿಂದ ಹಲವು ಧಾರ್ಮಿಕ ಕೇಂದ್ರಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಭೂಮಿ ನೀಡಲಾಗಿದೆ. ಅಮೆರಿಕಾದ ಸರ್ವಶ್ರೇಷ್ಠ ಪ್ರಶಸ್ತಿ ಪಡೆದು ಕನ್ನಡಿಗರ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಡಾ. ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಸಾವಿರಾರು ಪ್ರಶಸ್ತಿ ಪಡೆದ ಡಾ. ರಾಜ್ಕುಮಾರ್ ನಿಧನ ಸುದ್ದಿಯಿಂದ ಕರ್ನಾಟಕ ತತ್ತರಿಸಿ ಹೋಗಿತ್ತು ಎಂದು ಹೇಳಿದರು. ಅತ್ಯುನ್ನತ ಸಾಧನೆ ಮಾಡಿದ ಡಾ. ರಾಜ್ಕುಮಾರ್ ಅವರಿಗೆ ಚೇತನ್ ಅಗೌರವ ತೋರಿದ್ದಾರೆ. ಕರ್ನಾಟಕ ವಾಣಿಜ್ಯ ಮಂಡಳಿ ತಕ್ಷಣವೇ ಇವರ ಸದಸ್ಯತ್ವ ರದ್ದು ಮಾಡಬೇಕು. ಉದ್ದೇಶಪೂರ್ವಕವಾಗಿ ಸ್ಮಾರಕ ಸ್ಥಳದ ವಿಚಾರವಾಗಿ ಅಪರಸ್ವರ ಎತ್ತಿದ ಅವರ ಹೇಳಿಕೆ ಕನ್ನಡಿಗರಿಗೆ ಮಾಡಿದ ಘನಘೋರ ಅಪಚಾರವಾಗಿದೆ. ಇದು ಗಂಭೀರ ಸ್ವರೂಪ ಪಡೆಯುತ್ತಿದ್ದು, ಡಾ. ವಿಷ್ಣುವರ್ಧನ್ ಸ್ಮಾರಕದೆಡೆಗೂ ಮುಖ ಮಾಡುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ಪತ್ರಿಕಾಗೋಷ್ಠಿ ಕರೆದು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಮಂಡ್ಯದಲ್ಲಿ ಕರೆದಿದ್ದೀವಿ, ಹಾಸನ, ವಿಜಯಪುರ, ಬಾಗಲಕೋಟೆ ಮತ್ತು ಗದಗ್ನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ ಬಂಧುಗಳೇ. ಏನು ನಾವು ಒಂದು ಸಮಸ್ಯೆ ಏನು ಅಂದರೆ ಕನ್ನಡಿಗರ ಭಾವನೆಗಳನ್ನ ಕೆಣಕೋದು ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ. ಇದು ಇಲ್ಲಿ ಸಮಸ್ಯೆ ಇರೋದು ಯಾವುದೇ ವೈಯಕ್ತಿಕವಾಗಿ ಯಾರಿಗೂ ಮೇಲೂ ಆರೋಪ ಮಾಡಬಾರ್ದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಶಕ್ತಿ ನಿಮಗೆಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅವ್ರಿಗೆ 2.15 ಎಕರೆ ಜಮೀನು ಕೊಟ್ಟಿರೋದ್ರ ಬಗ್ಗೆ ನಮ್ಮ ಸ್ನೇಹಿತರು ಚೇತನ್ ಅವರು ಆರೋಪ ಮಾಡಿದ್ದಾರೆ. ಅದು ತಪ್ಪದು. ಅದನ್ನು ಸಮಸ್ತ ಕನ್ನಡಿಗರ ಆಸ್ತಿ. ಅದು ಬರೀ ರಾಜ್ಕುಮಾರ್ ಕುಟುಂಬದ ಆಸ್ತಿನೇ ಅಲ್ಲ, ಅದು ಕೊಟ್ಟಿರೋದು ರಾಜ್ಯ ಸರ್ಕಾರ. ಅದು ವಾರ್ತಾ ಇಲಾಖೆ ಕಂಠೀರವ ಸ್ಟೇಡಿಯಂಗೆ ಸೇರಿದ್ದು. ಈಗ ಬಹುತೇಕ
ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಿರೋ ಜಾಗನೂ ಅರಣ್ಯ ಇಲಾಖೆಗೆ ಸೇರಿದ್ದು, ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ಅಲ್ಲಿಂದ ದಾರಾಬೇಂದ್ರ ಸ್ಮಾರಕ ಕೊಟ್ಟಿರುವಂಥ ಜಾಗನೂ ಕನ್ನಡ ಸಂಸ್ಕೃತಿ ಇಲಾಖೆ ಜಾಗ ಅದು. ಇದನ್ನು ರಾಜ್ಕುಮಾರ್ ಫ್ಯಾಮಿಲಿಯವರು ಯಾರೂ ಮಾರುವಂಗಿಲ್ಲ. ಈಗ ಶಿಕ್ಷಣ ಸಂಸ್ಥೆಗೆ 100 ಎಕರೆ 10 ಎಕರೆ ಕೊಟ್ಟಿದ್ದಾರೆ. ಅದು ಸಮಸ್ಯೆಗಳು ಈಗ ಪ್ರಾರಂಭ ಆಗುತ್ತೆ. ಇಲ್ಲಿ ನನಗೆ ಬೇಕು ರಮೇಶ್ ಕಾಲೆ ಅಥವಾ ಕನ್ನಡ ಪರ ಹೋರಾಟಗಾರರಲ್ಲಿ ಬೇರೆಯವ್ರಿಗೆ ಕೊಟ್ಟಿರಲಿಲ್ಲ. ಈಗ ಮೈಸೂರಲ್ಲಿ ವಿಷ್ಣುವರ್ಧನ್ ಕೊಟ್ಟಿದ್ದಾರೆ. ನಾಡಿಗಾಗಿ ದೇಶಕ್ಕಾಗಿ ಸೇವೆ ಮಾಡಿದವ್ರಿಗೆ ಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಕೊಟ್ಟಿದ್ದಾರೆ, ನೆಹರುಗೂ ಬೇಜಾನ್ ಜಾಗ ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಅದು ಗೌರವ ಸೂಚಕವಾಗಿ ಕೊಡ್ತಾರೆ. ಅದ್ರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ದಯಮಾಡಿ ಈ ಕನ್ನಡಿಗರನ್ನ ಕೆಣಕೋ ಬದಲು ಸಂಪೂರ್ಣವಾಗಿ ಬಹಿರಂಗ ಕ್ಷಮೆ ಕೇಳಿ ಇದಕ್ಕೆ ಹಿತಶ್ರೀ ಆಡೋದು ಉತ್ತಮ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಬಂಧುಗಳೇ, ಹೇಳಿಕೆ ಕೊಟ್ಟಿರೋದು ನಾವು ಚಿಂತನೆ ಮಾಡಬೇಕಷ್ಟೇ, ಯಾರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ. ಉದಾಹರಣೆಗೆ ಇವಾಗ ಮಂಡ್ಯ ಸ್ಟೇಡಿಯಂ ಪ್ರಾರಂಭದಲ್ಲಿ ಆಗಬೇಕಾದ್ರೆ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. 53 ರಸಮಂಜರಿ ಕಾರ್ಯಕ್ರಮ ಮಾಡಿದ್ದಾರೆ. ರಾಮನಗರದಲ್ಲಿ ಅಂಬೇಡ್ಕರ್ ಭವನಕ್ಕೂ ರಸಮಂಜರಿ ಎಲ್ಲದರಲ್ಲೂ ಮಾಡಿಕೊಟ್ಟಿದ್ದಾರೆ. ಸೇವೆ ಇದೆ. ಈಗ ಎಷ್ಟೋ ಜನ ಕೋಟ್ಯಾಧಿಪತಿಗಳು ಇದ್ದಾರೆ, ಸಾವಿರಾರು ಕೋಟಿ ಇದ್ದಾರೆ, ಸಮಾಜಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ. ನಾವು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿಕೆ ಕೊಡಬೇಕಾದಾಗ ಅದು ಸರಿ ಗಮನಿಸಬೇಕು. ಹಿಂದೆ ಚೇತನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ನಮ್ಮ ಪಕ್ಕದ ರಾಷ್ಟ್ರ ಅಂತ. ಆದರೆ ಪಾಕಿಸ್ತಾನದವ್ರು ಯಾರು ಭಾರತಕ್ಕೆ ಜಿಂದಾಬಾದ್ ಅಂತ ಹೇಳೋದಿಲ್ಲ. ಇಂಥ ವಿವಾದಾತ್ಮಕ ಹೇಳಿಕೆಗಳು ಸಮಾಜದಲ್ಲಿ ಕುಲಸಿತ ಆಯ್ತವೆ. ನಾವೇ ಕನ್ನಡಿಗರೇ ಈಗ ನಾವು ಜಗಳಾಡೋ ಪರಿಸ್ಥಿತಿ ಬಂದಿದೆ. ನಾವೇ ಇದಕ್ಕೆ ಈ ಸಮಸ್ಯೆಗಳನ್ನ ಉದ್ಭವ ಮಾಡೋದು ಬೇಡ. ಈಗ ಉದಾಹರಣೆಗೆ ಈಗ ವಿಷ್ಣುವರ್ಧನ್ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು. ಅವರು ಕನ್ನಡಿಗರೇ, ಇವರು ರಾಜ್ಕುಮಾರ್ ಅಭಿಮಾನಿ. ನಮ್ಮ ಜಾಗಕ್ಕೆ ಹೋರಾಟ ಮಾಡಲಿಲ್ಲ. ಈ ಸಮಸ್ಯೆಗಳು ಎಲ್ಲಿಂದ ಹೋಗಿ ಎಲ್ಲೆಲ್ಲೋ ಹೋಯ್ತಾ ಇದೆ. ಅದಕ್ಕೋಸ್ಕರ ಕದಂಬ ಸೈನ್ಯ ನಿಮಗೆ ದಾಖಲಾತಿಗಳೆಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಕೆಲವು ಅಂಶಗಳು. ಅದರಿಂದ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅವರು. ಮತ್ತು ಇನ್ನು ಮುಂದೆ ವಿವಾದಾತ್ಮಕ ಹೇಳಿಕೆ ಕೊಡೋದು ಬೇಡ. ಈಗ ಉದಾಹರಣೆಗೆ ಮಸೀದಿ, ಚರ್ಚು, ಗುರುದ್ವಾರ, ಅನೇಕ ದೇವಾಲಯಗಳಿಗೆ ಸರ್ಕಾರ ಜಾಗ ಕೊಟ್ಟಿದೆ. ಅವೆಲ್ಲ ಕೇಳೋಕೆ ಆಗೋದಿಲ್ಲ ನಾವು. ಅದು ಏನಾಗುತ್ತೆ ಅಂದರೆ ಕೇಳೋಕೆ ಹೋದಾಗ ಅದು ಭಾವನಾತ್ಮಕ ಸಂಬಂಧಕ್ಕೆ ಕೆಣಕ್ದಂಗೆ ಆಗುತ್ತೆ. ಆವಾಗ ಸಂಘರ್ಷ ಆಗುತ್ತೆ. ಸಮಾಜದಲ್ಲಿ ಇದೊಂಥರ ಕುಲುಷಿತ ವಾತಾವರಣವನ್ನು ಏರ್ಪಡ್ತದೆ. ಅದರಿಂದ ದಯಮಾಡಿ ನಾವು ಕುಂತ್ಕೊಂಡು ಚಿಂತೆ ಮಾಡೋದು, ಯಾವುದೇ ವ್ಯಕ್ತಿ ಆಗ್ಬೋದು, ನಾನೇ ಆಗ್ಬೋದು, ಇನ್ನೊಬ್ಬರ ಬಗ್ಗೆ ಹೇಳಿಕೆ ಕೊಡುವಾಗ ಗಣ್ಯ ವ್ಯಕ್ತಿಗಳ ಬಗ್ಗೆ ಚಿಂತನೆ ಮಾಡಬೇಕು. ಗೋಷ್ಠಿಯಲ್ಲಿ ರಾಜ್ಯ ಸಹಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್, ರಾಜ್ಯ ಸಮಿತಿ ಸದಸ್ಯ ಆರಾಧ್ಯ, ಜಿಲ್ಲಾ ಸಂಚಾಲಕ ಸಲ್ಮಾನ್ ಇದ್ದರು.